ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಆಧ್ಯಾತ್ಮವಿಲ್ಲದ ಆರೋಗ್ಯವಿಲ್ಲ ಅಂತ. ಕಳೆದ ಹಲವಾರು ದಿವಸಗಳಿಂದ ತಾವೆಲ್ಲ ಆಧ್ಯಾತ್ಮದ ಪ್ರವಚನವನ್ನು ಕೇಳಿದಿರಿ. ನಾನು ವೈದ್ಯನಾಗಿ ಆರೋಗ್ಯದ 2 ವಿಚಾರಗಳನ್ನು ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಆರೋಗ್ಯದ ಈ ದೇಹ ಆತ್ಮದ ಅರಮನೆ, ಅನಾರೋಗ್ಯದ ಈ ದೇಹ ಆತ್ಮದ ಸೆರೆಮನೆ. ಜೀವನದಲ್ಲಿ ನಾವು ಸಂಪಾದಿಸುವ ಎಲ್ಲ ಸಂಪತ್ತುಗಳಲ್ಲಿ ಅತಿ ಅಮೂಲ್ಯವಾದ ಸಂಪತ್ತು ಯಾವುದಂತಂದ್ರೆ ಅದು ಆರೋಗ್ಯ ಸಂಪತ್ತು. ಇವತ್ತು ನನಗೆ 1000 ಎಕರೆ ಹೊಲ ಇದೆ, 1 ಮಣ ಬಂಗಾರದ, 100 ಕೋಟಿ ಬ್ಯಾಂಕ್ನಲ್ಲಿ ದುಡ್ಡಿದೆ ಅಂತಂದ್ರೂ ಅದನ್ನು ನಾನು ಅನುಭವಿಸಬೇಕು ಮತ್ತು ಆನಂದದಿಂದ ಇರಬೇಕಾದ್ರೆ ನಾನು ಆರೋಗ್ಯವಂತನಾಗಿರಬೇಕಾಗ್ತದೆ. ಹಲವಾರು ಕಾರಣಗಳಿಂದ ದೇವರು ಕೊಟ್ಟಂಥ ಈ ವರ, ದೇವರು ನಮ್ಮನ್ನು ಈ ಭೂಮಿಗೆ ಕಳಿಸಿದಾಗ ನಮಗೆ ಕೊಟ್ಟಂಥ ಒಂದು ಆಸ್ತಿ ಯಾವುದಂತಂದರೆ ಈ ದೇಹ ಮಾತ್ರ. ಹುಟ್ಟಿನಿಂದ ಸಾವಿನವರೆಗೆ ನನ್ನ ಎಲ್ಲ ನೋವುಗಳನ್ನು ಅನುಭವಿಸಿ ಆನಂದವನ್ನು ಅನುಭವಿಸಿ ಬದುಕ್ತಾ ಇರುವಂಥ ಒಂದು ಆಸ್ತಿ ಈ ದೇಹ ಮಾತ್ರ. ಇಂತಹ ದೇಹವನ್ನು ಯಾವ ರೀತಿ ನಾವು ಕಾಪಾಡ್ಕೋಬೇಕು, ಆರೋಗ್ಯವಂತರಾಗಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಇವತ್ತು ನಾವು ಅರಿತುಕೋಬೇಕಾಗ್ತದೆ. ಕಳೆದ 30-40 ವರ್ಷಗಳಿಂದ ಆದಂತಹ ಬದಲಾವಣೆಗಳು. 40 ವರ್ಷದ ಹಿಂದೆ ನಮ್ಮ ಹಳ್ಳಿಯಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ಸಕ್ಕರೆ ಕಾಯಿಲೆ ಅಂದರೆ ಏನು, BP ಅಂದರೆ ಏನು, ಕ್ಯಾನ್ಸರ್ ಅಂದರೆ ಏನು ಅಂಥೇಳಿ ಬಹಳಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ, ಯಾಕಂದ್ರೆ ಅದು ಇರಲಿಲ್ಲ. ಆದರೆ ವರ್ತಮಾನ ಕಾಲದಲ್ಲಿ ಪ್ರತಿ ಮನೆಯಲ್ಲಿ ಇರುವಂಥ 4 ಜನರಲ್ಲಿ ಕನಿಷ್ಠ 2 ದಿನ ಮಾತ್ರೆಯನ್ನು ನುಂಗುವಂಥ ಒಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ನಾವೆಲ್ಲ ಬದಲಾಗಿದ್ದೀವಿ. ನಮ್ಮ ಜೀವನ ಶೈಲಿ ಬದಲಾಗಿದೆ ಮತ್ತು ನಾವು ಉಣ್ಣುವಂಥ ಆಹಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಂಡುಕೊಂಡಿದ್ದೀವಿ. ಹಾಗಾಗಿ ನಾವೆಲ್ಲರೂ ಅನಾರೋಗ್ಯ ಪೀಡಿತರಾಗ್ತಾ ಇದ್ದೀವಿ. ಯಾರು ಒಳ್ಳೆಯ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಬದುಕ್ತಾರೆ, ಯಾರು ಒಳ್ಳೆಯ ಆಹಾರವನ್ನು ಊಟ ಮಾಡ್ತಾರೆ, ಅವರೆಲ್ಲರೂ ಆರೋಗ್ಯವಂತರಾಗಿದ್ದಾರೆ. ಯಾರ ಹತ್ರ ದುಡ್ಡು ಜಾಸ್ತಿ ಅದಂತ ಹೇಳಿ ಎಲ್ಲ ಕೆಲಸಗಳನ್ನು ಯಂತ್ರೋಪಕರಣಗಳಿಂದ ಮಾಡಿಕೊಂಡು ಬೆವರು ಸುರಿಸೋದನ್ನು ಮರ್ತಿದ್ದಾರೆ, ಅವರೆಲ್ಲರಿಗೆ BP ಶುಗರ್ ಬರಾಕತ್ತದ. ಇವತ್ತು ಜಗತ್ತಿನಲ್ಲಿರುವಂಥ ಅತಿ ಹೆಚ್ಚು ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥ ಜನ ಎಲ್ಲಿದ್ದಾರೆ ಅಂತಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ನಾವು ಶ್ರಮವನ್ನು ವಹಿಸೋದನ್ನು ಮರ್ತಿದ್ದೀವಿ, ಬೆವರು ಸುರಿಸೋದನ್ನು ಮರೆತು ಇವತ್ತು ಜೀವನವನ್ನು ಮಾಡ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ನಾವು ಯಂತ್ರವನ್ನು ಬಳಸಿಕೊಂಡು ಬದುಕ್ತಾ ಇದ್ದೀವಿ. ಮೊದಲು ನಾವೆಲ್ಲ ಮನೆಗೆ ನೀರು ತರಬೇಕಂದ್ರೆ ಬಾವಿಗೆ ಹೋಗಿ ನೀರು ಸೇದ್ಕೊಂಡು ಅದನ್ನು ಹೊತ್ಕೊಂಡು ಬಂದು ನೀರು ಹಾಕ್ತಾ ಇದ್ದೀವಿ. ಹೊಲಕ್ಕೆ ಹೋಗಿ ಏನಾದರೂ ತರಬೇಕಂದ್ರೆ ಸ್ವತಃ ನಾವೇ ಹೊತ್ಕೊಂಡು ಅದನ್ನು ಬೆವರು ಸುರಿಸ್ಕೊಂಡು ತಂದು ಅದನ್ನು ಹಾಕ್ತಾ ಇದ್ದೀವಿ. ಆಗಿನ ಕಾಲದಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದಂತಹ ವ್ಯಕ್ತಿ ನ್ಯಾರಿ ಮಾಡಿ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗಿ ದುಡಿತಾ ಇದ್ನಂತಂದ್ರೆ ಹೊತ್ತು ಹೋಗಿದ್ದ ಗೊತ್ತಾಗ್ತಿರ್ಲಿಲ್ಲ. ಆತನ ದುಡಿತದಲ್ಲಿ ಆತನ ಅಂಗಿ ಬೆವರಿನ ನೀರಿನಿಂದ ಹಸಿಯಾಗಿರೋದು ಸಹ ಆತನಿಗೆ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ದಣಿವಾದ ಮೇಲೆ ಮನೆಗೆ ಬಂದು ಮತ್ತೆ ಒಂದಿಷ್ಟು ಊಟ ಮಾಡಿ 8 ತಾಸು ಚೆನ್ನಾಗಿ ನಿದ್ರೆ ಮಾಡಿದ ಮೇಲೆ BP ಶುಗರ್ ಬರ್ತಾನೆ ಇರಲಿಲ್ಲ. ಆದರೆ ಇವತ್ತು ಏನಾಗಿದೆಪ್ಪ ಅಂತಂದರೆ ಕಿಸೆಯಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಆಗಿದೆ, ಬಾಯಿ ಚಪ್ಪಲ ಜಾಸ್ತಿ ಆಗಿದೆ. ಪ್ರತಿ ಹಳ್ಳಿಗೆ ಹೋದರೂ ಇವತ್ತು ಒಂದು ದುಸ್ಥಿತಿಯನ್ನು ನಾವೇನು ಕಾಣ್ತಾ ಇದ್ದೀವಪ್ಪ ಅಂತಂದರೆ ಪ್ರತಿ ಹಳ್ಳಿಯ ಮೂಲೆಯಲ್ಲೂ ಸಹ ನಮಗೆ ಬೇಕಾದ ಖಾದ್ಯವನ್ನು ತಯಾರು ಮಾಡುವಂಥ ಹೋಟೆಲ್ಗಳು ನಿರ್ಮಾಣ ಆಗಿದ್ದಾವೆ. ಯುವಕರೆಲ್ಲ ಹೊತ್ತಾದರೆ ಸಾಕು ಮನೆಯಲ್ಲಿ ಹೇಳಿ ಹೊರಟು ಬಿಡ್ತಾರೆ, ನಾನು ಊಟಕ್ಕೆ ಬರೋದಿಲ್ಲ, ನೀವು ನನಗಾಗಿ ಕಾಯಬೇಡ್ರಿ ಅಂತ ಹೇಳಿ. ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರವಿಹನು, ನಾಲಿಗೆಯ ರುಚಿಯ ಮೇಲಾಡುತ್ತಿರುವವನು ಕಾಲನ ಹತ್ತಿರಬೇಕು ಸರ್ವಜ್ಞ ಅಂತ. ಯಾರು ನಾಲಿಗೆಯ ರುಚಿಯನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಊಟ ಮಾಡ್ತಾರೆ ಅವರು ಆರೋಗ್ಯವಂತರಾಗಿರ್ತಾರೆ. ಯಾರು ನಾಲಿಗೆ ರುಚಿಯ ತಕ್ಕಂತೆ ಊಟ ಮಾಡ್ತಾರೆ ಅವರೆಲ್ಲರೂ ಅನಾರೋಗ್ಯ ಪೀಡಿತರಾಗ್ತಾರೆ ಅನ್ನೋದೇ ಈ ಮಾತಿನ ಒಂದು ಅರ್ಥ. ಇವತ್ತು ನಮ್ಮ ಮನೆಯ ಆರೋಗ್ಯವನ್ನು ಕಾಪಾಡಬೇಕಾದಂಥ ಅತ್ಯಂತ ಮುಖ್ಯವಾದ ಜವಾಬ್ದಾರಿ ನಮ್ಮ ತಾಯಂದಿರ ಮೇಲಿದೆ ಮತ್ತು ಅಡುಗೆ ಮನೆಯಲ್ಲಿದೆ. ನಾವು ನಮ್ಮ ಮನೆಯಲ್ಲಿರುವಂಥ ಯಜಮಾನರಿಗೆ, ಮಕ್ಕಳಿಗೆ ಯಾವುದನ್ನು ಉಣಬಡಿಸಬೇಕನ್ನೋ ನಿರ್ಧಾರವನ್ನು ನಾವು ಇವತ್ತು ಮಾಡಬೇಕಾಗ್ತದೆ. ಸಂತಿಗೆ ಹೋದರೆ ಏನು ತರಬೇಕು ಏನು ತರಬಾರ್ದು ಅನ್ನೋದು ನಿರ್ಧಾರ ಮಾಡಿ ಆತನಿಗೆ ಒಳ್ಳೆಯ ಆಹಾರವನ್ನು ಕೊಟ್ಟು ಒಳ್ಳೆಯ ಸಂಸ್ಕಾರವನ್ನು, ಇಂತಹ ಅಧ್ಯಾತ್ಮದ
ಪ್ರವಚನದಲ್ಲಿ ನಾವು ಕಲಿತುಕೊಂಡಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ತೇವೆ. ಬಹಳಷ್ಟು ಸಮಸ್ಯೆಗಳು ಇವತ್ತು ಉದ್ಭವ ಆಗಲಿಕ್ಕೆ ಕಾರಣ ಅಂತಂದ್ರೆ ನಮ್ಮ ಆಹಾರ ಪದ್ಧತಿ ಬದಲಾಗಿದೆ. ಎಲ್ಲದಕ್ಕೂ ರುಚಿಗೆ ನಾವು ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ, ಆದರೆ ಆರೋಗ್ಯಕ್ಕೆ ಕಡಿಮೆ ಪ್ರಾಮುಖ್ಯತೆಯನ್ನು ಇವತ್ತು ನಾವು ನೀಡ್ತಾ ಇದ್ದೀವಿ. ಅದಕ್ಕೆ ಮನೆಯಲ್ಲಿ ಇವತ್ತು ಅನ್ನಭಾಗ್ಯ ಬಂದು ಪ್ರತಿಯೊಬ್ಬರಿಗೂ 10 kg ಅಕ್ಕಿ ಕೊಡೋದ್ರಿಂದ ಅಕ್ಕಿ ಬಳಕೆ ಜಾಸ್ತಿ ಆಗಿದೆ. ಮುಂಜಾನೆ ಅದಕ್ಕಳೆ ಮಸಾಲೆಯನ್ನು, ಮಧ್ಯಾಹ್ನ ಚಿತ್ರಾನ್ನ, ರಾತ್ರಿ ಮೊಸರನ್ನ ಅಂಥೇಳಿ ಬರೀ ಅನ್ನನೇ ಊಟ ಮಾಡ್ಕೊತಿದ್ದೀವಿ ಅಂತಂದ್ರೆ ನಾವೆಲ್ಲರೂ ದಪ್ಪ ಆಗ್ತೀವಿ ಮತ್ತು ಸಕ್ಕರೆ BP ಬಂದು ನಮಗೆ ಹಲವಾರು ಸಮಸ್ಯೆಗಳನ್ನು ಒಡ್ತದೆ. ಅದಕ್ಕೆ ಹಿಂದೆ ಒಬ್ಬರು ಕವಿ ಹೇಳ್ತಾ ಇದ್ರು, ಆ ಮಾತನ್ನು ಇವತ್ತು ನಾನು ನೆನಪಿಸ್ತೀನಿ ನಿಮಗೆ. ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿಯ ಚೆಂಡು, ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿಯ ಚೆಂಡು, ಅದನ್ನುಂಡು ನಮ್ಮ ಅಜ್ಜನಾಗಿದ್ದ ಕಬ್ಬಿಣದ ಗುಂಡು ಅಂತ. ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ, ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ, ಅದನ್ನುಂಡು ನಮ್ಮಪ್ಪನಾಗಿದ್ದ ಜಗಜಟ್ಟಿ ಅಂತ. ಆದರೆ ನನ್ನವಳು ಮಾಡುತ್ತಿದ್ದಳೆ ಇಡ್ಲಿ ವಡ, ಅದನ್ನುಂಡು ನಾವಾಗಿದ್ದೇವೆ ಖಾಲಿ ಪ್ಲಾಸ್ಟಿಕ್ ಕೊಡ ಅಂತ. ಬದಲಾದ ಆಹಾರ ಪದ್ಧತಿಯಿಂದ ಸಾಕಷ್ಟು ಸಮಸ್ಯೆಗಳನ್ನು ನಾವಿವತ್ತು ಅನುಭವಿಸ್ತಾ ಇದ್ದೀವಿ. ಅದೆಲ್ಲ ನಿಯಂತ್ರಣಕ್ಕೆ ಬರಬೇಕು. ಒಳ್ಳೆಯದನ್ನು ಊಟ ಮಾಡಬೇಕು. ಇವತ್ತು ಮಕ್ಕಳು ಹಠ ಮಾಡ್ತಾವಂತ ಹೇಳಿ ನಾವೆಲ್ಲ ಭಾಳಷ್ಟು ಜನ ಬಂದವರೆಲ್ಲ ಸರ್ಕಾರಿ ಸೇವೆಯಲ್ಲಿ ಅಥವಾ ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿರ್ತೀವಿ. ಮನೆಯಲ್ಲಿ ತಂದೆನೂ ಕೆಲಸ ಮಾಡ್ತಾನೆ, ತಾಯಿನೂ ಕೆಲಸ ಮಾಡ್ತಾನೆ. ಅವರಿಗೆ ಮಕ್ಕಳಿಗಾಗಿ ಸಮಯ ಕೊಡೋದು ಸಾಕಾಗೋದಿಲ್ಲ. ಹಾಗಾಗಿ ಸಾಯಂಕಾಲ ಮಕ್ಕಳು ಮನೆಗೆ ಬಂದಾಗ ಹಠ ಮಾಡಿದ್ರೆ ಅಂದರೆ ಎಲ್ಲಿ ನಾನು ಮೊಬೈಲ್ ನೋಡೋದಕ್ಕೆ ಅವ್ರು ಅಡೆತಡೆ ಆಗ್ತಾರಂತ ಹೇಳಿ ಒಂದು 10-20 ರೂಪಾಯಿ ಕೊಟ್ಟು ಅವ್ರಿಗೆ ಅಂಗಡಿಗೆ ಕಳಿಸ್ತೀವಿ. ಅಂಗಡಿಗೆ ಹೋದವ್ರು ಅವರು ಕುರ್ಕುರೆ, ಕೇಕು, ಐಸ್ ಕ್ರೀಮ್ ಅಂತ ಹೇಳಿ ತಿಂತಾರೆ. ಇವತ್ತು ಒಂದು ವಸ್ತುಸ್ಥಿತಿಯನ್ನು ನಾವು ಗಮನಿಸಬೇಕಾಗ್ತದೆ. ದೇಹದಲ್ಲಿರುವಂಥ ಒಂದು ಲಿವರ್ ಅನ್ನೋ ಒಂದು ಅವಯವ ಇವತ್ತು ಹೆಚ್ಚು ಹಾನಿಗೊಳಗಾಗೋದಕ್ಕೆ ನಾವು ಕುಡಿತಾ ಇರುವಂಥ ಶೆರೆ ಅಲ್ಲ, ನಮ್ಮ ಮಕ್ಕಳು ತಿಂತಾ ಇರುವಂಥ ಕುರ್ಕುರೆ ಅನ್ನೋದನ್ನು ಇವತ್ತು ಗಮನಿಸಬೇಕಾಗ್ತದೆ. ಮಕ್ಕಳಿಗೆ ಇದೇ ರೀತಿ ನಾವು ಕುರ್ಕುರೆ ತಿನ್ನೋದನ್ನು, ಚಿಪ್ಸ್ ತಿನ್ನೋದನ್ನು ಅಥವಾ ಐಸ್ ಕ್ರೀಮು, ಕೇಕ್ ತಿನ್ನೋದನ್ನು ಕಲಿಸ್ಕೊಡ್ತಾ ಹೋದರೆ ಅವರ ಲಿವರ್ ಹಾಳಾಗ್ತದೆ. ಅವ್ರ ವಯಸ್ಸಿಗೆ ಬಂದು ಕುಡಿಯೋದಕ್ಕಿಂತ ಮೊದಲೇ ಅವರ ಲಿವರ್ ಪೂರ್ತಿ ಬಂದಾಗ್ತದೆ. ಅದಕ್ಕೆ ನಾವೆಲ್ಲ ಮಕ್ಕಳು ಹಠ ಮಾಡಿದರೆ ಅವರಿಗೆ ಹಣ್ಣು ಕೊಟ್ಟು ಸಮಾಧಾನ ಮಾಡಬೇಕು ಹೊರತಾಗಿ ಅವರಿಗೆ 10-20 ರೂಪಾಯಿ ಕೊಟ್ಟು ಅಂಗಡಿ ಕಳಿಸುವ ಒಂದು ಪ್ರವೃತ್ತಿಯಿಂದ ದೂರ ಆಗಬೇಕಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೋತೀನಿ. ಅದರ ಜೊತೆಗೆ ಇವತ್ತು ಜೀವನಕ್ಕೆ ಕೇವಲ ಆಹಾರ ಮತ್ತು ಒಂದು ಶಿಕ್ಷಣ ಇದ್ರೇನು ಸಾಕಾಗೋದಿಲ್ಲ. ಅದಕ್ಕೆ ಪ್ರಮುಖವಾಗಿ ಬೇಕಾಗಿರೋದು ಏನಪ್ಪ ಅಂತಂದ್ರೆ ನೆಮ್ಮದಿ. ಸಂಪತ್ತಿಗಿಂತ ಸಂತೃಪ್ತಿ ಬಹಳ ಮೇಲನ್ನೋದನ್ನು ಇವತ್ತು ನಾವು ಅರಿತುಕೋಬೇಕಾಗ್ತದೆ. ಸಂತೃಪ್ತಿ ಎಲ್ಲಿದೆಪ್ಪ ಅಂತಂದ್ರೆ ಅದು ಅಧ್ಯಾತ್ಮದಲ್ಲಿದೆ. ಯಾರು ದೇವರಿದಾನಂತ ಹೇಳಿ ಪ್ರತಿ ದಿವಸ ಕನಿಷ್ಠ 10 ನಿಮಿಷ ಧ್ಯಾನ ಮಾಡ್ತಾನೆ ಆತ ಆರೋಗ್ಯವಂತನಾಗಿದ್ದಾನೆ. ನಾನು ವಿಜ್ಞಾನಿಯಾಗಿದ್ದೀನಿ, ದೇವರು ಇಲ್ಲ ಅಂತ ಹೇಳಿ ಯಾರು ತಮ್ಮ ಜೀವನವನ್ನು ಸಾಗಿಸ್ತಿದ್ದಾರೆ ಅವರೆಲ್ಲರೂ ಸಕ್ಕರೆ ಕಾಯಿಲೆ, BP ಇಂಥ ರೋಗಗಳ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾರೆ. ಅದಕ್ಕೆ ಪ್ರತಿ ದಿವಸ ನಾವು ಧ್ಯಾನ ಮಾಡಬೇಕು. ಪ್ರತಿ ದಿವಸ ಕನಿಷ್ಠ ಒಂದು 5-6 ಕಿಲೋಮೀಟರ್ ನಾವು ವಾಕಿಂಗ್ ಮಾಡಿದಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ತೇವೆ. ಪ್ರಸಿದ್ಧ ಹೃದಯ ರೋಗ ತಜ್ಞರಾದಂಥ ಡಾಕ್ಟರ್ ಮಂಜುನಾಥರು ಒಂದು ಮಾತು ಹೇಳ್ತಾರೆ. ನಾವು ಬೆಳಗ್ಗೆ ಎದ್ದು ಗಂಡ ಹೆಂಡತಿ ಸೇರಿ ಒಂದು 5-6 ಕಿಲೋಮೀಟ್ರ್ ವಾಕಿಂಗ್ ಮಾಡಿದೆವು ಅಂತಂದ್ರೆ ಅದಕ್ಕೆ ಡಾರ್ಲಿಂಗ್ ವಾಕ್ ಅಂತಾರೆ. BP ಶುಗರ್ ಬಂದ ಮೇಲೆ ಡಾಕ್ಟ್ರು ಇಲ್ಲಪ್ಪ ನೀನು BP ಬಂದೈತಿ, ಶುಗರ್ ಬಂದೈತಿ, ನೀನು ತೂಕ ಕಡಿಮೆ ಮಾಡಬೇಕು, ಅದಕ್ಕೆ ನೀವು ವಾಕಿಂಗ್ ಮಾಡಬೇಕಂದ್ರೆ ಅದಕ್ಕೆ ವಾರ್ನಿಂಗ್ ವಾಕ್ ಅಂತ. ಅದಕ್ಕೆ ಡಾಕ್ಟ್ರು ವಾರ್ನಿಂಗ್ ಮಾಡೋಕ್ಕಿಂತ ಮೊದಲೇ ನಾವು ಜೊತೆಯಾಗಿ ಆರೋಗ್ಯವಂತರಾಗಿ ಬದುಕಬೇಕಪ್ಪ ಅಂತಂದರೆ ನಾವು ವಾಕಿಂಗ್ ಮಾಡಬೇಕು, ಬೆವರು ಸುರಿಸಬೇಕು, ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ ಒಂದು ಸಮೃದ್ಧ ಕುಟುಂಬವನ್ನು ಮತ್ತು ಸಮೃದ್ಧವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಯಾಕಂದರೆ ಯಾವ ಸಮಾಜದಲ್ಲಿ ಹೆಚ್ಚು ಆರೋಗ್ಯವಂತರಿರ್ತಾರೆ ಆ ಸಮಾಜ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಮನೆಯಲ್ಲಿ ಯಾರಿಗಾದರೂ ಒಂದು ಸಮಸ್ಯೆ ಬಂದು ಆಸ್ಪತ್ರೆಗೆ ಬಂದರೆ ಸಾಕಷ್ಟು ಹಣವನ್ನು ನಾವು ಖರ್ಚು ಮಾಡಬೇಕಾಗ್ತದೆ. ಅಲ್ಲಿ ಬಂದು ಹಣ ಜಾಸ್ತಿ ಖರ್ಚಾದ ನಂತರ ಎಲ್ಲರೂ ಬೈದು ವೈದ್ಯರೇ. ಭಾಳಷ್ಟು ಜನ ಒಳ್ಳೇದಾತು ಅಂದ್ರೆ ವೈದ್ಯ ನಾರಾಯಣ ಹರಿ ಅಂತಾರೆ, ಒಳ್ಳೇದಾಗಲಿಲ್ಲ ರೊಕ್ಕ ಭಾಳ ಖರ್ಚಾತಪ್ಪ ಅಂತಂದ್ರೆ ಇವೇನೋ ರಾಕ್ಷಸದನ ಅಂಥೇಳಿ ಬೈಕೋತ ಹೋಗ್ತಿರ್ತಾರೆ. ಅದಕ್ಕೆ ವೈದ್ಯರನ್ನು ಬೈದು ತಪ್ಪಾಗ್ತದೆ. ಯಾಕಂದರೆ ನಮ್ಮ ಅನಾರೋಗ್ಯಕ್ಕೆ ನಾವು ಕಾರಣ. ನಾವು ಆರೋಗ್ಯವಂತರಾಗಿದ್ದೇವಪ್ಪ ಅಂತಂದರೆ ನಾವು ವೈದ್ಯರತ್ತ ಹೋಗೋದು ಬರೋದಿಲ್ಲ ಮತ್ತು ಅವರಿಗೆ
ಹಣ ಕೊಡುವಂಥ ಒಂದು ಸಮಸ್ಯೆನೂ ಉದ್ಭವ ಆಗೋದಿಲ್ಲ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಆರೋಗ್ಯದ ಕಡೆ ಗಮನ ಹರಿಸಿ ಆರೋಗ್ಯವೇ ಭಾಗ್ಯ ಅನ್ನೋದನ್ನು ಅರಿತುಕೊಂಡು ನಾವೆಲ್ಲರೂ ಬದುಕೋಣ ಅನ್ನೋ ಒಂದು ವಿಚಾರವನ್ನು ಹೇಳಿ, ದುಶ್ಚಟಗಳಿಂದ ದೂರಿದ್ದೇವಂತಂದ್ರೆ ನಾವೆಲ್ಲರೂ ಆರೋಗ್ಯವಂತರಾಗಿರ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ, ಇಂತಹ ಅಭೂತಪೂರ್ವವಾದಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಆಶೀರ್ವದಿಸಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯರಲ್ಲಿಯೂ ಮತ್ತು ತಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.